ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕಾವೇರಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ತೋರಿಸ್ತಾ ಇರೋಂಥ ರೆಸಿಪಿ ರೀ, ದಿಢೀರನೆ ಬೆಳಗ್ಗೆ ಎದ್ದ ಮೇಲೆ ಅಕ್ಕಿ ನೆನೆಸಿ ಪಡ್ಡು ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತೀನಿ ರೀ. ಈ ಇನ್ಸ್ಟಂಟ್ ಪಡ್ಡು ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ಈಗ ನೋಡ್ರಿ, ನಾನಿಲ್ಲಿ ಒಂದು 2 ಗ್ಲಾಸ್ ಅಕ್ಕಿ ಮತ್ತು ಅರ್ಧ ಅವಲಕ್ಕಿನ ಬಿಸಿನೀರೊಳಗೆ 1 ತಾಸು ನೆನೆಸಿಟ್ಕೊಂಡಿನಿ ನೋಡ್ರಿ. ಬಿಸಿನೀರು ಹಾಕೋದ್ರಿಂದ ಅಕ್ಕಿ ಜಲ್ದಿ ನೆನಿತಾವ್ರಿ, ಹಾಗಾಗಿ ಬಿಸಿನೀರು ಹಾಕ್ಕೊಂಡಿನಿ ರೀ. ಈಗ ಅಕ್ಕಿ 1 ತಾಸು ನೆನೆಸಿದ್ರೆ ಸಾಕ್ರಿ. ಈಗೇನು ಮಾಡೋಣಂದ್ರೆ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳತ್ತೀನಿ ನೋಡ್ರಿ. ಇದಕ್ಕೆ ಉದ್ದಿನ ಬೇಳೆ ಏನು ಬೇಡ ರೀ, ಅಕ್ಕಿ ಮತ್ತು ಅವಲಕ್ಕಿ ಇವೆರಡು ಇದ್ರೆ ಸಾಕು ನೋಡ್ರಿ. ಇದನ್ನ ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಈಗ ನುಣ್ಣಗೆ ರುಬ್ಕೋಬೇಕು ನೋಡ್ರಿ. ಈ ಪಡ್ಡು ದಿಢೀರನೇನು ಮಾಡ್ಬೋದ್ರಿ ಮತ್ತು ಈಸಿಯಾಗಿನೂ ಮಾಡ್ಬೋದು ನೋಡ್ರಿ. ಈ ಥರ ಪಡ್ಡು ಸ್ವಲ್ಪ ನೀರು ಹಾಕ್ಕೊಂಡು ಇಲ್ಲ ಇದನ್ನ ನುಣ್ಣಗೆ ರುಬ್ಬಿಟ್ಕೊಂಡಿನಿ ನೋಡ್ರಿ. ಈಗ ಒಂದು ಪಾತ್ರೆಗೆ ಹಾಕೊಳತ್ತೀನಿ ರೀ. ಈಗ ಇದನ್ನು ನಾವು ಇನ್ಸ್ಟಂಟಾಗಿ ಮಾಡತ್ತೀವ್ರಲ್ಲ, ಹಾಗಾಗಿ ಬ್ಯಾಟ್ರಿ ಒಂದು ಸ್ವಲ್ಪ ಉಬ್ಬಿ ಬರ್ಬೇಕಲ್ರಿ. ಹಂಗೆ 1 ಟೀ ಸ್ಪೂನ್ ಅಷ್ಟು ಈನೋ ಪೌಡ್ರ್ ಹಾಕೊಳತ್ತೀನಿ ರೀ. ಇಲ್ಲ ಅಂದ್ರೆ ಅಡುಗೆ ಸೋಡಾ ಹಾಕೊಂಡ್ರೂ ನಡಿತೈತ್ರಿ. ಇನ್ಸ್ಟಂಟ್ ಇದು ಈನೋ ಹಾಕೋದ್ರಿಂದ ಒಂದು ಸ್ವಲ್ಪ ಹಿಟ್ಟು ಉಬ್ಬಿ ಬರ್ತೈತ್ರಿ, ಹಾಗಾಗಿ ಈನೋ ಹಾಕೊಳತ್ತೀನಿ ರೀ. ಈಗ ಇದಕ್ಕೆ 1 ಟೀ ಸ್ಪೂನ ಎಣ್ಣೆ ಹಾಕ್ಕೊಳತ್ತೀನಿ ರೀ. ಎಣ್ಣೆ ಕಾದ್ಮೇಲೆ 1 ಟೀ ಸ್ಪೂನ್ ಅಷ್ಟು ಸಾಸಿವೆ ಹಾಕ್ಕೊಳತ್ತೀನಿ ನೋಡ್ರಿ ನಾನಿಲ್ಲಿ. ಮತ್ತು 1 ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ ಹಾಕ್ಕೊಳತ್ತೀನಿ ರೀ. ಒಂದು ಸ್ವಲ್ಪ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಕಡಲೆಬೇಳೆ ಇದನ್ನ ಫ್ರೈ ಮಾಡ್ಕೊಳ್ಳ್ರಿ. ಈಗ ರೆಡಿ ಆಗೈತ್ರಿ ಒಗ್ಗರ್ಣಿನೂ. ಈಗ ಇದನ್ನು ಬ್ಯಾಟ್ರಿಗೆ ಹಾಕ್ಕೊಳತ್ತೀನಿ ರೀ. ಹಾಕ್ಕೊಂಡು ಈಗ ಒಂದು 4 ಹಸಿರು ಮೆಣಸಿನ್ಕಾಯಿ ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡು ಹಾಕ್ಕೊಂಡಿನಿ ರೀ. ನೀವು ಬೇಕಂದ್ರೆ ಹಸಿರು ಮೆಣಸಿನ್ಕಾಯಿ ಪೇಸ್ಟನ್ನು ಹಾಕ್ಕೋಬೋದು ರೀ. ಇಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿನಿ ರೀ ಸಣ್ಣದಾಗಿ. ಮತ್ತು ಒಂದು 2 ಮೀಡಿಯಮ್ ಸೈಜ್ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿನಿ ರೀ. ನೀವು ಬೇಕಂದ್ರೆ ಇದಕ್ಕೆ ಒಂದು ಕ್ಯಾರೆಟನ್ನು ತುರಿದು ಹಾಕ್ಕೋಬೋದು ನೋಡ್ರಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳತ್ತೀನಿ ರೀ. ಈಗ ನಾವು ಇದನ್ನು ಜಾಸ್ತಿ ಹೊತ್ತು ಇಡೋದು ಬೇಡ ರೀ, ಯಾಕಂದರೆ ಏನೋ ಹಾಕಿರ್ತೀವಲ್ರಿ, ಹಾಗಾಗಿ ಈಗ ಒಂದು ಗ್ಯಾಸ್ ಮೇಲೆ ಪಡ್ಡು ಹಂಚ ಕಾಯಕ್ಕಿಟ್ಟಿದ್ದೆ ರೀ. ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಈಗ ಈ ಬ್ಯಾಟರಿನ ಹಾಕ್ಕೊಳ್ಳೋಣ್ರಿ. ಈ ಪಡ್ಡು ಟೇಸ್ಟಿಯಾಗಿ ಇರ್ತಾವ್ರಿ ಮತ್ತು ದಿಢೀರ್ನೂ ಮಾಡ್ಕೋಬೋದು ನೋಡ್ರಿ. ಮತ್ತು ನನ್ನ ಚಾನಲ್ನ ಯಾರು ಹೊಸದಾಗಿ ನೋಡತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಸಪೋರ್ಟ್ ಮಾಡಿರಿ. ಈಗ ಈ ಥರ ಹಾಕ್ಕೊಂಡು ಇದನ್ನು ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡು ಒಂದು 2 ರಿಂದ 3 ನಿಮಿಷ ಬೇಯಕ್ಕೆ ಬಿಡ್ಬೇಕು ನೋಡ್ರಿ. ಈ ಥರ ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳಕತ್ತೀನಿ ರೀ. ಎಣ್ಣೆ ಹಾಕಿ ಮುಚ್ಚಳ ಮುಚ್ಚಿ ಇಡೋಣ್ರಿ. ಈಗ ಒಂದು 3 ನಿಮಿಷ ಆಗೈತ್ರಿ. ಒಂದು ಸೈಡ ಚಲೋ ತಂಗೆ ಬೇದಾವ್ರಿ ಪಡ್ಡು. ಈಗ ಈ ಥರ ತಿರುಗಿ ಹಾಕ್ಕೊಳತ್ತೀನಿ ನೋಡ್ರಿ. ಈ ಥರ ತಿರುಗಿ ಹಾಕ್ಕೊಂಡು ಮತ್ತು ಒಂದು 2 ನಿಮಿಷ ಇದೇ ಥರ ಬೇಯಕ್ಕೆ ಬಿಡ್ಬೇಕು ನೋಡ್ರಿ. ಈಸಿಯಾಗಿ ಮಾಡ್ಕೋಬೋದ್ರಿ, ಮಸ್ತ್ ಅಷ್ಟು ಟೇಸ್ಟಿಯಾಗಿ ಬರ್ತಾವೆ ನೋಡ್ರಿ ಈ ಪಡ್ಡು. ಮತ್ತು ನಾನು ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ದಾಗ ತಿಳಿಸ್ರಿ. ಇದೇ ಥರ ಪಡ್ಡು ನೀವು ಮನೇಲಿ ಮಾಡಿ ನೋಡ್ರಿ, ಮಸ್ತ್ ಬರ್ತಾವ್ರಿ. ಈಗ ರೆಡಿ ಆಗೈತ್ರಿ. ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿನ್ರಿ ನಾನು. ನೋಡ್ರಿ ಯಾವ ಥರ ಒಳಗಡೆ ಎಲ್ಲ ಚೆನ್ನಾಗಿ ಬೇದಾವ್ರಿ. ಮತ್ತು ನನ್ನ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿರಿ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ರೀ.